ಈಗ ನಿಜವಾದ ಕಮ್ಯುನಿಸ್ಟ್ ಪಕ್ಷ ಯಾವುದಲ್ಲಿ? ಈಗ ಸಿಪಿಐ ಮಾವೋವಾದಿ ಮಾವೋವಾದಿ ಎಲ್ಲ ಹೊರಟು ಹೋಗಿ ಅವರು ಏನಂದ್ರೆ, ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಆಗ್ಬೋದು, ಈ ವ್ಯವಸ್ಥೆ ಇಲ್ಲ. ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ, ಅದನ್ನ ರಾಜಿ ಮಾಡ್ಕೊಳಕ್ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಆದ್ರೆ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ ಜೊತೆಗೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ, ಕೆಲವು ವ್ಯಕ್ತಿಗಳು ಮಾಡ್ಬೋದು ಪಕ್ಷದಲ್ಲಿ ಇರುವಂತವ್ರು ಕೂಡ. ಈಗ CPM-ನವರೆಲ್ಲ ಕೂಡ ಅವ್ರು ಹೋದ್ರು ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಅವ್ರು ನಿಜವಾಗಿ ಕ್ರಾಂತಿ ಮಾಡೋದಿಲ್ಲ. ಅವ್ರಿಗೆ ಎಲೆಕ್ಷನ್ಗೆ ಹೋಗಿದ್ದಾರೆ. ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆನ ಬದಲಾಯಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಮೇಲ್ ಕೆಸರಾಗಿದೆ ಅಂತ ಹೇಳಿದ್ರೆ ನಮಗ್ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆಗುಂಡಿ ಅಂತ ಹೇಳ್ತೀವಿ ನಾವು. ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ರೆ, ನಾನು ಜನರಿಗೆ ಇವತ್ತು ಏನ್ ಮಾತಾಡ್ತಿದ್ದೀನೋ ಇದನ್ನ ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಂಬಿಕೆ. ಕೆಲವು ಅಧಿಕಾರಿ ವರ್ಗದಲ್ಲಿ ಜನಗಳಿದೆ, ಮತ್ತೆ ನಮ್ಮ ಲೋಕಲ್ ಜನಗಳು ಇದೆ. ಆದ್ರೆ ಏನು ಇಕ್ಕಟ್ಟೇನು ಗೊತ್ತಾ, ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಹೌದು, ಈಗ ನೀವು ಎಷ್ಟೇ ಹೇಳ್ಕೊಂಡು ಬಂದ್ರೆ ನಮ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಆಗ್ತದೆ ಇವತ್ತೆಲ್ಲ ನಾವು ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗ್ತೀವಿ ನಮ್ಮ ಇದರಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿದೆ. ಅದನ್ನ ಸರಿ ನಿಲ್ಸಬೇಕಂದ್ರೆ ಕಷ್ಟಪಡ್ಬೇಕು, ಹಂಗಾಗಿ ಎಷ್ಟೋ ಕಷ್ಟ ಪಡ್ಬೇಕು. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನ್ಭವಿಸಲ್ಲ, ಆ ನೋವನ್ನು ಅನ್ಭವಿಸುವಂತ ಆ ತಾಯಿಗೆ ಗೊತ್ತು ಏನು ಗೊತ್ತಾಗಲ್ಲ. ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗಾಗಲೇ ನಮ್ಮ ಸುಮಾರು ಜನ ನಮ್ಮ ಸಂಗಾತಿಗಳನ್ನು ನಾವು ಕಳ್ಕೊಂಡಿವಿ. ಈದಲ್ಲಿ ಆಜಿಮ ಪಾರ್ವತಿ ಇರ್ಬೋದು, ಈಗ 10-16 ಜನ ನಾವು ಕಳ್ಕೊಂಡಿವಿ. ಹೌದು, ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳದೆ ಒಂದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರ್ಕಾರನೇ ಡಿಪಾರ್ಟ್ಮೆಂಟ್ ಸಂಬಳ ಕೊಟ್ಟು ನನಗೆ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ಕಳ್ಕೊಂತಾರೆ. ವ್ಯವಸ್ಥೆ ಮಾಡ್ತೀರಿ ಹೇಳದಿಲ್ಲ. ಒಂದು ಪ್ರಶ್ನೆ ಕೇಳಿ ನಿಮ್ಮ ಹತ್ರ, ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮಗೆ ನೇರವಾಗಿ ಇಷ್ಟು ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಸಲಕರಣೆ ಎಲ್ಲದು ನಂಗೆ ಗೊತ್ತದು. ಅದಕ್ಕೆ ಯಾರು ನಿಮ್ಮಿಂದನೇ ಮಾಡ್ತೀನಾರ? ಇಲ್ಲ, ಎಲ್ಲ ಜನ ಅಲ್ಲ, ಹಂಗಲ್ಲ, ನಿಮ್ಮ ಮೇಲಿಂದನೇ ಬರ್ಬೋದು. ಮೇಲಿಂದಂದ್ರೆ ಮೇಲಿಂದ ಎಲ್ಲಿ ಬರಕ್ ಸಾಧ್ಯ ಇಲ್ಲ, ನಮ್ಮ ಮೂಲ ಇಲ್ಲಲ್ಲ, ಹಣಕಾಸಿನ ಮೂಲ ಮೇಲಿಲ್ಲ. ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದ್ರೆ ಆ ಸ್ಕ್ವಾಡಲ್ಲಿ ಜನ, ಈಗ ನಮ್ಮ ಹೋರಾಟಕ್ಕೆ ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ, ಲಾಲ್ಗಾಡು, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ, ಅಲ್ಲಿ ಇವಾಗ ನಾವು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ. ಅಲ್ಲಿ ಒಂದು ಕಾಲದಲ್ಲಿ ಈ ಬೀಡಿ ಎಲೆ ಇದೆಲ್ಲ